ಯತ್ನಾಳ್ ಕೊನೆ ಆಸೆ ಚಿಂದಿ ಚಿತ್ರಾನ್ನ. ವಿಜಯೇಂದ್ರ ಮುಂದೆ ನಡೀತಿಲ್ಲ ರೆಬಲ್ಗಳ ಆಟ. ಬಿಎಸ್ವೈಗೆ ರಾಷ್ಟ್ರೀಯ ಅಧ್ಯಕ್ಷ ನಿಬಿನ್ ಬಹುಪರಾಗ್. ಇನ್ನೇನು ರಾಜ್ಯಕ್ಕೆ ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. ಅವ್ರು ಬಂದ ಕೂಡಲೇ ಎಲ್ಲ ಸರಿ ಹೋಗುತ್ತೆ. ಬಿಎಸ್ವೈ ಮತ್ತು ಬಿಎಸ್ವೈ ಕುಟುಂಬವನ್ನು ಎಲ್ಲಿಡಬೇಕೋ ಅಲ್ಲಿಡ್ತಾರೆ. ಅಲ್ಲಿಗೆ ನಮ್ಮ ಅಜೆಂಡಾ ಮತ್ತು ನಾವು ಕಂಡ ಕನಸು ನನಸಾಗುತ್ತೆ ಅಂತ ಕಾದು ಕೂತಿದ್ದ ಬಿಜೆಪಿಯ ರೆಬಲ್ ಟೀಮ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಿಬಿನ್ ರವರು ಅವರೆಲ್ಲರ ಆಸೆಗೆ ತಣ್ಣೀರನ್ನು ಎರಚಿದ್ದಾರೆ. ರಾಜ್ಯಕ್ಕೆ ಆಗಮಿಸಿದ್ದ ನಬೀನ್ ರವರಿಗೆ ವಿಜಯೇಂದ್ರ ಮತ್ತು ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಅದ್ದೂರಿಯಾಗಿ ಬೆಂಗಳೂರಿಗೆ ಸ್ವಾಗತ ಮಾಡಿಕೊಂಡ್ರು. ನಬೀನ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. BS ಯಡಿಯೂರಪ್ಪರವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್, ಮ್ಯಾರಥಾನ್ ಮೀಟಿಂಗ್ ಕೂಡ ನಡೆಯಿತು. ಈ ಎಲ್ಲ ಆತಿಥ್ಯದಿಂದ ಸಂಪೂರ್ಣವಾಗಿ ತೃಪ್ತಿಯಾದಂತಹ ರಾಷ್ಟ್ರೀಯ ನಾಯಕ ನಬೀನ್ ರವರು ಬಿಎಸ್ವೈ ಮತ್ತು ಬಿಎಸ್ವೈ ಕುಟುಂಬದವರ ಪರ ಇದ್ದಾರ ಅನ್ನುವ ಅನುಮಾನ ಮೂಡಿದೆ. ಯಾಕಂದ್ರೆ ವಿಜಯೇಂದ್ರ ಅವರೇ ಇನ್ನೊಂದು ಅವಧಿಗೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿತಾರ ಅನ್ನುವ ಅನುಮಾನ ಇರುವ ಈ ಹೊತ್ತಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬಿಎಸ್ವೈ ಕುಟುಂಬದವರು ಮತ್ತು ಬಿ.ವೈ. ವಿಜಯೇಂದ್ರರವರ ಆತಿಥ್ಯಕ್ಕೆ ಮನಸೋತಿರುವಂತಿದೆ. ಬಿಜೆಪಿಯಲ್ಲಿನ ಬಿ.ವೈ. ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪರವರ ಕುಟುಂಬದ ಪರವಾದಂತಹ ಒಂದಷ್ಟು ಅನುಯಾಯಿಗಳು, ಕಾರ್ಯಕರ್ತರುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ರೆಬಲ್ ಟೀಮ್, ಅದರಲ್ಲೂ ವಿಶೇಷವಾಗಿ ಯತ್ನಾಳ್ ರವರಿಗೆ ಫೋಟೋಗಳನ್ನು ಹಾಕಿ ಟಾಂಗ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಇನ್ನು ಯಾವುದೇ ನಿರೀಕ್ಷೆಯನ್ನು ಇಟ್ಕೋಬೇಡಿ, ನಿಮ್ಮ ಕೆಲಸವನ್ನ ನೀವು ಮಾಡಿ, ಹೊಸ ಪಕ್ಷವನ್ನ ಕಟ್ಟಿ ತೋರಿಸಿ ಅಂತ ಯತ್ನಾಳ್ ರವರ ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ಪಕ್ಷವನ್ನ ಕಟ್ತೀನಿ, ನಿಮ್ಮೆಲ್ಲರಿಗೂ ಮುಗ್ಗರಿಸಿ ಬೀಳಿಸ್ತೀನಿ ಅಂತ ಕಾದು ಕೂತಿದ್ದಂತಹ ಯತ್ನಾಳ್ ರವರು ಯಾಕೋ ಮೀನಾ ಮೇಷವನ್ನ ಎಣಿಸ್ತಾ ಇದ್ರು. ಹೊಸ ಪಕ್ಷದ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಇದುವರೆಗೂ ಕೂಡ ಆರಂಭ ಮಾಡೇ ಇರಲಿಲ್ಲ. ಕಾರಣ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾರೆ. ಆಗ ಬಂದಾಗ ಬಿಎಸ್ವೈ ಕುಟುಂಬವನ್ನ ತರಾಟೆಗೆ ತೆಗೆದುಕೊಳ್ತಾರೆ, ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾರೆ, ನಮಗೆ ಒಂದಷ್ಟು ಪಕ್ಷದಲ್ಲಿ ಹೊಸ ಜವಾಬ್ದಾರಿಯನ್ನ ಕೊಡ್ತಾರೆ ಅನ್ನುವ ಭಾರಿ ನಿರೀಕ್ಷೆಯಲ್ಲಿತ್ತು ಬಿಜೆಪಿಯ ರೆಬಲ್ ಟೀಮ್. ಆದ್ರೆ ಎಲ್ಲ ಉಲ್ಟಾ ಪಲ್ಟಾ. ಬಿಜೆಪಿಯ ರೆಬಲ್ ಟೀಮ್ಗಳು ಅಂದುಕೊಂಡಂತೆ ಯಾವುದು ಕೂಡ ನಡೀತಾ ಇಲ್ಲ. ಎಲ್ಲರೂ ಕೂಡ ಬಿಎಸ್ವೈ ಕುಟುಂಬದವರ ಪರವಾಗಿಯೇ ಇದ್ದಾರೆ. ಈ ಹಿಂದೆ ಇದ್ದಂತಹ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹಾಗೆ ನಡ್ಕೊಂಡಿದ್ರು. ಅದನ್ನೇ ಮುಂದುವರೆಸಿರುವ ಈಗಿನ ನಬೀನ್ ರವರು ಕೂಡ ಬಿಎಸ್ವೈ ಕುಟುಂಬದವರ ಜೊತೆ ಅತ್ಯುತ್ತಮ ಸಂಬಂಧವನ್ನು ಹೊಂದುವ ಪ್ರಯತ್ನವನ್ನ ಮುಂದುವರಿಸುತ್ತಿದ್ದಾರೆ. ರಾಜ್ಯದಲ್ಲಿ ಬಿ.ವೈ. ವಿಜಯೇಂದ್ರ ಅವರು ಮುಂದಿನ ಅವಧಿಗೆ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಇಲ್ವಾ ಅನ್ನೋದು ಮತ್ತೊಂದು ವಿಷಯ. ಆದರೆ ಸದ್ಯ ರಾಜ್ಯ ಪ್ರವಾಸಕ್ಕೆ ಬಂದಿದ್ದಂತಹ ರಾಷ್ಟ್ರೀಯ ಅಧ್ಯಕ್ಷ ನಬೀನ್ ರವರು ಬಿಜೆಪಿಯ ನಾಯಕರುಗಳಿಗೆ ಪ್ರತ್ಯೇಕವಾಗಿ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ವಿಶೇಷವಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಂತ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಯಾರು ಕೂಡ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬಾರ್ದು, ಎಲ್ಲರೂ ಕೂಡ ಒಟ್ಟಾಗಿ ಪಕ್ಷದ ವೇದಿಕೆಯಲ್ಲಿಯೇ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು. ಇನ್ನೇನು ಕೆಲವೇ ವರ್ಷಗಳಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೆಯುವ ಸಂದರ್ಭ ಬರ್ತಾ ಇದೆ. ಹಾಗಾಗಿ ನೀವೆಲ್ಲ ಈಗಾಗಲೇ ರೆಡಿ ಆಗಬೇಕು. ಬಣ ರಾಜಕೀಯ ಅದು ಇದು ಅನ್ನೋದನ್ನ ಬಿಟ್ಟು ಮುಂದಿನ ಎಲೆಕ್ಷನ್ಗೆ ತಯಾರಿ ಮಾಡಿಕೊಳ್ಳಿ ಅಂತ ರಾಷ್ಟ್ರೀಯ ಅಧ್ಯಕ್ಷ ನಬೀನ್ ರವರು ರಾಜ್ಯದ ಹಲವು ನಾಯಕರುಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾರಣೆಗೊಂಡು ವರ್ಷಗಳೇ ಕಳೆದ್ರು ಕೂಡ ಯಾಕೋ ಯತ್ನಾಳ್ ಸಾಹೇಬ್ರು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ ಹೊರತು ಹೊಸ ಪಕ್ಷದ ಯಾವುದೇ ಒಂದು ಮುನ್ಸೂಚನೆ ಅಥವಾ ಒಂದು ಹೆಜ್ಜೆಯನ್ನ ಮುಂದಕ್ಕೆ ಇಡ್ತಾನೆ ಇಲ್ಲ. ಇದರಿಂದ ಯತ್ನಾಳ್ ಪರವಾಗಿ ಬಹುದೊಡ್ಡ ಅಲೆ ಇದ್ದಂತಹ ಆ ಸಂದರ್ಭ ಈಗ ಇಲ್ಲ. ಹಲವಾರು ನಾಯಕರುಗಳು ಕಾದು ಸುಸ್ತಾಗಿ ಯಾಕೋ ಯತ್ನಾಳ್ ರವರು ನಿರೀಕ್ಷಿತ ಮಟ್ಟದಲ್ಲಿ ಮೊದಲಿದ್ದ ಉತ್ಸಾಹದಲ್ಲಿ ಈಗಿಲ್ಲ ಅಂತಿದ್ದಾರೆ. ಹೌದು, ಯತ್ನಾಳ್ ರವರು ಕೂಡ ಹಾಗೆ ವರ್ತಿಸುತ್ತಿದ್ದಾರೆ. ಯತ್ನಾಳ್ ರವರ ಮನಸ್ಸಿನಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಬರುವ ಆಸೆ ಇದೆಯೋ ಅಥವಾ ಹೊಸ ಪಕ್ಷ ಕಟ್ಟಿ ತೋರಿಸುವ ಛಲ ಇದೆಯೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಯತ್ನಾಳ್ ಮತ್ತು ರೆಬಲ್ ಟೀಮ್ಗೆ ರಾಷ್ಟ್ರೀಯ ನಾಯಕರು ಎಲ್ಲ ಆಸೆಗೆ ತಣ್ಣೀರನ್ನ ಎರಚಿದ್ದಾರೆ. ಸದ್ಯಕ್ಕಂತೂ ಬಿ.ವೈ. ವಿಜಯೇಂದ್ರರವರನ್ನ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ BS ಯಡಿಯೂರಪ್ಪರವರು ಇರುವವರೆಗೂ ರಾಜ್ಯದಲ್ಲಿ BSY ಮಾತ್ರನೇ ಚಕ್ರಾಧಿಪತಿ. BS ಯಡಿಯೂರಪ್ಪನವರ ಅನುಮತಿ ಇಲ್ಲದೆ ಯಾವ ಒಂದು ಬದಲಾವಣೆ ಕೂಡ ರಾಜ್ಯದಲ್ಲಿ ಆಗುವ ಸೂಚನೆ ಇಲ್ಲವೇ ಇಲ್ಲ. ರಾಷ್ಟ್ರೀಯ ನಾಯಕರು ಅಷ್ಟರ ಮಟ್ಟಿಗೆ BSY ಅವರನ್ನ ಮೊದಲಿನಿಂದಲೂ ಕೂಡ ತುಂಬಾ ನಂಬಿದ್ದಾರೆ. ಅದರಲ್ಲೂ ವಿಶೇಷವಾಗಿ BSY ರವರ ಹಿಂದಿರುವ ಬೃಹತ್ ಲಿಂಗಾಯತ ವೋಟ್ ಬ್ಯಾಂಕ್, ಅದೇ ಈಗ BSY ರವರಿಗೆ ಅಸ್ತ್ರ. ರಾಷ್ಟ್ರೀಯ ನಾಯಕರುಗಳ ವಿರುದ್ಧ
ಪದೇ ಪದೇ ಜಾತಿ ಅಸ್ತ್ರವನ್ನ ತೋರಿಸ್ತಾನೆ ಇರ್ತಾರೆ BS ಯಡಿಯೂರಪ್ಪನವರು. ಇನ್ನು ಹಲವಾರು ರಾಜ್ಯದ ಮಠಾಧಿಪತಿಗಳು ಕೂಡ BS ವೈರವರ ಪರ ಬ್ಯಾಟಿಂಗ್ ಬೀಸ್ತಿದ್ದಾರೆ. ಬೀಸ್ತಾನೆ ಇದ್ರು ಮುಂಚೆಯಿಂದನೂ ಕೂಡ. ಅದು ಈಗ ಮತ್ತೆ BY ವಿಜೇಂದ್ರರವರಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕಂಟಿನ್ಯೂ ಆಗುವ ಹಾಗೆ BS ಯಡಿಯೂರಪ್ಪನವರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಇದನ್ನ ಚೆನ್ನಾಗಿ ಅರ್ಥಕೊಂಡಿರುವ ರಾಷ್ಟ್ರೀಯ ನಾಯಕರುಗಳು BS ಯಡಿಯೂರಪ್ಪನವರ ಅನುಮತಿ ಇಲ್ಲದೆ ಅಥವಾ ಅವರನ್ನ ಬಿಟ್ಟು ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಮಾಡೋದಕ್ಕೆ ಯಾವ ಧೈರ್ಯವನ್ನು ಕೂಡ ತೋರ್ತಾ ಇಲ್ಲ. ಇನ್ನು ಬೆರಳೆಣಿಕೆಯಷ್ಟಿರುವ ರೆಬೆಲ್ ಟೀಮ್ನನ್ನು ನಂಬಿಕೊಂಡ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನು ಮುಂದುವರಿಸೋದಕ್ಕೆ ಸಾಧ್ಯನಾ? ತಾವಾಡುವ ಮಾತುಗಳ ಬಗ್ಗೆ ಯಾವುದೇ ಹಿಡಿತವಿಲ್ಲದೆ ತಮ್ಮ ನೆಲವನ್ನ ತಮ್ಮ ಕ್ಷೇತ್ರವನ್ನ ತಾವೇ ನೆಟ್ಟಿಗೆ ಉಳಿಸಿಕೊಳ್ಳಲಾಗದ ರೆಬೆಲ್ ಟೀಮ್ನವರು ಇನ್ನು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ, ಅದರಲ್ಲೂ ಈ ಮಟ್ಟಕ್ಕೆ ಬೆಳೆದಿರುವ ಪಕ್ಷವನ್ನ ಇನ್ನು ಮುಂದೆ ನಡೆಸೋದಕ್ಕೆ ಸಾಧ್ಯನಾ? ಅವರನ್ನ ನಂಬಿ ರಾಜ್ಯದಲ್ಲಿ ಬಿಜೆಪಿಗೆ ಬದಲಾವಣೆ ತರೋದಕ್ಕೆ ಸಾಧ್ಯನಾ? ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಇವರುಗಳ ಮಾತುಗಳನ್ನ ನಂಬಿಕೊಂಡು BS ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರನ್ನ ಆಚೆ ಇಟ್ಟರೆ ರಾಜ್ಯದಲ್ಲಿ ಬಿಜೆಪಿ ಗತಿ ಏನು ಅನ್ನೋದು ರಾಷ್ಟ್ರೀಯ ನಾಯಕರುಗಳಿಗೂ ಕೂಡ ಗೊತ್ತು. ಇನ್ನು ಅಮಿತ್ ಶಾ ರಾಜ್ಯದ ಬಗ್ಗೆ ಚೆನ್ನಾಗಿ ಅರ್ಥಿದ್ದಾರೆ. ಹಾಗಾಗಿಯೇ ಪ್ರತಿಯೊಂದು ಕೂಡ ರಾಜ್ಯದಲ್ಲಿ BS ಯಡಿಯೂರಪ್ಪನವರ ಅಣತಿಯಂತೆಯೇ ನಡೆಯಬೇಕು ಅಂತ ಅಮಿತ್ ಶಾ ರವರ ಆಜ್ಞೆ. ಅದು ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆದ್ರೂ ಕೂಡ ಪ್ರತಿಯೊಬ್ಬರು ಕೂಡ ಅವರ ಮಾತನ್ನ ಕೇಳಲೇಬೇಕು. ಈಗಲೂ ಕೂಡ ಮುಂದುವರಿತಾ ಇದೆ ಅಷ್ಟೇ. ಸದ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿಯನ್ನ ಮುಂದುವರಿಸೋದಕ್ಕೆ ಹಣಬಲ, ತೋಳ್ಬಲ, ಜನಪ್ರಿಯತೆ ಈ ಎಲ್ಲವನ್ನ ಇರುವ BY ವಿಜೇಂದ್ರರವರೇ ಸಾಕು ಅನ್ನೋದು ರಾಷ್ಟ್ರೀಯ ನಾಯಕರ ಗಮನಕ್ಕೆ ಬಂದಿರುವಂತಿದೆ. ಹಾಗಾಗಿ ಇನ್ನೊಂದು ಅವಧಿಗೂ ಕೂಡ BY ವಿಜೇಂದ್ರರವರೇ ರಾಜ್ಯ ಬಿಜೆಪಿ ನಾಯಕರಾಗಿ ಮುಂದುವರಿಯುವ ಬಹುತೇಕ ಸಾಧ್ಯತೆ ಇದೆ. ಈ ರಾಷ್ಟ್ರೀಯ ಅಧ್ಯಕ್ಷ ನಬೀನ್ ರವರು BSY ಕುಟುಂಬದವರೊಂದಿಗೆ ಉತ್ತಮ ಒಡನಾಟ ಇಟ್ಕೊಂಡಿರೋದು ಮತ್ತು BY ವಿಜೇಂದ್ರರವರ ಬಗ್ಗೆ ಶ್ಲಾಘನೀಯ ಮಾತುಗಳನ್ನು ಆಡಿರುವುದು ಈಗ ರೆಬೆಲ್ ಟೀಮ್ ಬಿಜೆಪಿಯ ಒಂದಷ್ಟು ರೆಬೆಲ್ ಟೀಮ್ಗೆ ನುಂಗಲಾರದ ತುತ್ತಾಗಿದೆ. ನಿಮ್ಮ ಬಣ ರಾಜಕೀಯ, ರೆಬೆಲ್ ಟೀಮ್ ಅದು ಇದು ಎಲ್ಲವನ್ನ ಬಿಟ್ಟು ಮುಂದಿನ ಎಲೆಕ್ಷನ್ಗೆ ರೆಡಿಯಾಗಿ ಅಂತ ರಾಷ್ಟ್ರೀಯ ನಾಯಕರು ಖಡಕ್ಕಾಗಿ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಯಾವಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಮಾಡಬಾರ್ದು ಅದೆಲ್ಲ ನಮಗೆ ಬಿಟ್ಟಿದ್ದು. ನಿಮ್ಮ ಕೆಲಸವನ್ನ ನೀವು ಮಾಡಿ. ರಾಜ್ಯ ಸರ್ಕಾರ ಮಾಡ್ತಾ ಇರುವ ದುರಾಡಳಿತದ ಬಗ್ಗೆ ಹೋರಾಟ ಮಾಡಿ. ಈ ರೀತಿಯ ಅಗ್ರೆಸಿವ್ನೆಸ್ ಎಲ್ಲ ಕಡೆ ತೋರಿಸಬೇಕು ಅಂತ ರಾಷ್ಟ್ರೀಯ ನಾಯಕರು ಬಿಜೆಪಿ ನಾಯಕರುಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯೋ ಇಲ್ವೋ ಅಂತ ಜನ ಪ್ರಶ್ನೆ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಒಂದು ದೊಡ್ಡ ವಿರೋಧ ಪಕ್ಷವಾಗಿರುವ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹೋರಾಟ ಮಾಡುವ ಸಾಧ್ಯತೆ ಇದೆ. ಇಷ್ಟಿನ ಪಂಚ ರಾಜ್ಯಗಳ ಎಲೆಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಂತಹ ರಾಷ್ಟ್ರೀಯ ನಾಯಕರುಗಳು ಈಗ ಅವರ ಚಿತ್ತ ಕರ್ನಾಟಕದತ್ತ ನೆಟ್ಟಿದೆ. ಹೇಗಾದ್ರೂ ಮಾಡಿ ದಕ್ಷಿಣ ಭಾರತದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅಳಿಸಲೇಬೇಕು. ಬಂಗಾಳದಲ್ಲಿ ಸಾಧ್ಯವಾದದ್ದು ಇನ್ನು ಕರ್ನಾಟಕದಲ್ಲಿ ಯಾಕೆ ಸಾಧ್ಯವಿಲ್ಲ ಅನ್ನೋದು ರಾಷ್ಟ್ರೀಯ ನಾಯಕರ ಪ್ರಶ್ನೆ. ಮುಂದಿನ 2028ರ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲೇಬೇಕು ಅಂತ ಆಟ ತೊಟ್ಟಿದೆ. ಇನ್ನು ರಾಷ್ಟ್ರೀಯ ನಾಯಕರುಗಳ ಹೊಸ ಹೊಸ ಆಟ, ಹೊಸ ಹೊಸ ಟಾರ್ಗೆಟ್, ಹೊಸ ಹೊಸ ತಂತ್ರಗಾರಿಕೆ ಯಾವ ರೀತಿ ರಾಜ್ಯದಲ್ಲಿ ವರ್ಕೌಟ್ ಆಗುತ್ತೆ ಮತ್ತು ಅದಕ್ಕೆ ರಾಜ್ಯ ನಾಯಕರುಗಳು ಸ್ಪಂದಿಸ್ತಾರಾ? ರಾಷ್ಟ್ರೀಯ ನಾಯಕರ ಓಟಕ್ಕೆ ಸರಿಸಮವಾಗಿ ರಾಜ್ಯ ನಾಯಕರುಗಳು ಓಡ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ? ರಾಷ್ಟ್ರೀಯ ನಾಯಕರುಗಳ ಸ್ಟ್ರಾಟಜಿಗೆ ಸರಿಸಮವಾಗಿ ರಾಜ್ಯದ ಬಿಜೆಪಿ ನಾಯಕರುಗಳು ಜೊತೆಯಾಗಿ ಕೆಲಸ ಮಾಡ್ತಾರಾ? ಬಂಗಾಳದಲ್ಲಿ ಆದಂತಹ ರಾಜಕೀಯ ಕ್ರಾಂತಿ ಕರ್ನಾಟಕದಲ್ಲೂ ಕೂಡ ಆಗುತ್ತಾ? ಮುಂದಿನ 2028ಕ್ಕೆ ಬಿಜೆಪಿ ಯಾವೆಲ್ಲ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.